ಇನ್ನು ಕರ್ತವ್ಯದ ಸಮಯದಲ್ಲೇ ಎಣ್ಣೆ ಪಾರ್ಟಿ ಮಾಡಿರುವಂತಹ ಬೆಸ್ಕಾಂ ಅಧಿಕಾರಿಗಳು ಡಾಬಾವನ್ನೇ ಕಚೇರಿಯನ್ನ ಮಾಡ್ಕೋತಾರೆ ಬೆಸ್ಕಾಂ ಅಧಿಕಾರಿ ಮತ್ತು ಸಿಬ್ಬಂದಿ. ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರದ ಬೆನ್ನಲ್ಲೇ ಈಗ ಕರ್ತವ್ಯ ಲೋಪದ ಆರೋಪದ ಮೇಲೆ ಮೂವರು ಸಸ್ಪೆಂಡ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಗುಡಿಬಂಡೆಯ ಬೆಸ್ಕಾಂನ ಜೆಇ ಆಗಿರುವಂತಹ ವ್ಯಕ್ತಿ ಜೊತೆಗೆ ಮೀಟರ್ ರೀಡರ್ ಇನ್ನು ಲೈನ್ ಮ್ಯಾನ್ ಈ ಮೂವರು ಅರೆಸ್ಟ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಒಂದು ಕಡೆಗೆ ಈ ಒಂದು ಸಸ್ಪೆಂಡ್ ಆಗಿರುವಂತಹ ಅಧಿಕಾರಿಗಳ ವಿವರವನ್ನು ನೋಡೋದಾದ್ರೆ ಆರ್ ರಾಘವೇಂದ್ರ ಬೆಸ್ಕಾಂನ ಜೆಇ ಅವರು. ನೀವು ಮೂವರು ಅಧಿಕಾರಿಗಳನ್ನು ನೋಡ್ತಾ ಇದ್ದೀರಾ. ಇವರು ಬೆಸ್ಕಾಂನ ಜೆಇ ರಾಘವೇಂದ್ರ ಅಂತ ಇವರು ಸಸ್ಪೆಂಡ್ ಆಗಿದ್ದಾರೆ. ಇನ್ನು ಬೆಸ್ಕಾಂನ ಮೀಟರ್ ರೀಡರ್ ಶ್ರೀನಿವಾಸ್ ಇವರು ಸಹ ಸಸ್ಪೆಂಡ್ ಆಗಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಆದಿನಾರಾಯಣ ಬೆಸ್ಕಾಂನ ಲೈನ್ ಮ್ಯಾನ್ ಈ ಮೂವರು ಸಹ ಈಗ ಸಸ್ಪೆಂಡ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಡಾಬಾವನ್ನೇ ತಮ್ಮ ಕಚೇರಿಯನ್ನಾಗಿ ಮಾಡ್ಕೊಂಡಿದ್ರು. ಡಾಬಾದಲ್ಲಿ ಕೂತ್ಕೊಂಡು ತಮ್ಮ ಕೆಲಸವನ್ನು ಮಾಡ್ತಾ ಇದ್ರು. ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಬಿತ್ತರ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ನ್ಯೂಸ್ ಫಸ್ಟ್ ಇನ್ ಡಿಟೇಲ್ ಆಗಿ ಅವ್ರು ಹೆಂಗೆ ಕೂತ್ಕೊಂಡು ಎಣ್ಣೆ ಹೊಡಿತಿದ್ದಾರೆ ಅಂದರೆ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋ ಸಂದರ್ಭದಲ್ಲಿ ಹೆಂಗೆ ಬೇಕು ಹಂಗೆ ವ್ಯವಸ್ಥೆ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಆಫೀಸ್ ಫೈಲ್ನ ತಗೊಂಡು ಬಂದು ಡಾಬಾದಲ್ಲಿ ಕೂತ್ಕೊಂಡು ಎಣ್ಣೆ ಬಾಟ್ಲ್ ಮುಂದೆ ಇಟ್ಕೊಂಡು ಗ್ಲಾಸ್ ಇಟ್ಕೊಂಡು ಒಳ್ಳೆ ಚಿಕನ್ ನಾನ್ ವೆಜ್ ಎಲ್ಲ ಇಟ್ಕೊಂಡು ಪೂರ್ತಿಯಾಗಿ ಆಫೀಸ್ ಕೆಲಸ ಬಾರಲ್ಲಿ ಮಾಡ್ತಾವ್ರೆ. ಈಗ ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಮೂರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.